ಸೈನ್ಸ್ ಮಾಡುವಾಗ ಎಲ್ಲ ಚೆನ್ನಾಗಿ ನೀವೇನು ಮಾಡಬೇಕು, ಮನಸ್ಸಿಟ್ಟು ಗಮನಿಸಿ ಆಸಕ್ತಿಯಿಂದ ಕೇಳಿಸ್ಕೋಬೇಕು. ಆ ದೇವ್ರು ಅದಕ್ಕೆ ಕಿವಿಗಳನ್ನ ಕೊಡ್ಬೇಕು. ಮತ್ತೆ ಏನು, ನಾಲಿಗೆ ನೀವು ಅವಾಗಲೇ ನೋಡಿದ್ರಲ್ಲ, ಮಾತಾಡೋದ್ರಲ್ಲಿ ಏನು ಮಾಡ್ಬೇಕಂತೆ, ನಾವು ಕಿವಿ ಕೊಡೋದ್ರಲ್ಲಿ ಬೇಗ ಕಿವಿ ಕೊಡ್ಬೇಕಂತೆ. ಮಾತಾಡಿದ್ರೆ ಏನು ಮಾಡ್ಬೇಕಂತೆ, ನಿಧಾನವಾಗಿ. ಬೇಗ ಮಾತಾಡಿದ್ರೆ ಏನು ಮಾಡ್ಬಿಡ್ತೀವಿ, ತಪ್ಪಾಗಿ ಮಾತಾಡ್ಬಿಡ್ತೀವಿ, ತಪ್ಪ ಆನ್ಸರ್ ಮಾಡ್ತೀವಿ. ನಿಮಗೆ ಮಾರ್ಕ್ಸ್ ಕೊಡೋದ್ರೆ ಏನು ಮಾಡಬೇಕು, ಸರಿಯಾದ ಉತ್ತರ ಯೋಚನೆ ಮಾಡಿ ಕೇಳಿಸ್ಕೋಬೇಕು. ಬೇಗ ಮಿಸ್ ಏನು ಹೇಳ್ತಾರೆ ಅಂತ ಬೇಗ ಕಿವಿ ಕೊಡ್ಬೇಕಂತೆ. ಆದರೆ ಮಾತಾಡೋದ್ರಲ್ಲಿ ಏನು ಮಾಡ್ಬೇಕಂತೆ, ನಿಧಾನವಾಗಿ ಯೋಚನೆ ಮಾಡಿ ಸರಿ ಉತ್ತರ ಹೇಳ್ಬೇಕು. ಇದೆಲ್ಲ ನಿಜವಾಗ್ಲೂ ಬೈಬಲ್ ಹೇಳ್ಕೊಡುತ್ತೆ. ಮತ್ತೆ ನಿಮ್ಮ ಟೀಚರ್ಸ್ ಎಲ್ಲ ಕಲಿಸ್ಕೊಡ್ತಾರೆ, ಮನೆ ತಾಯಿ ತಂದೆ ಕೂಡ ಕಲಿಸ್ಕೊಡ್ತಾರೆ. ಆಮೇಲೆ ರಹಸ್ಯ ಪಾಪಗಳನ್ನ ಮಾಡಬಾರ್ದು. ಹೃದಯ ಯಾರಿಗೂ ಗೊತ್ತಿಲ್ಲ ಅಂದ್ಬಿಟ್ಟು ಹೊಟ್ಟೆ ಕಿಚ್ಕೊಡೋದು, ಕೋಪ ಪಡೋದು, ಬೇರೆಯವ್ರ ಮೇಲೆ ಏನೋ ಒಂದು ತಂತ್ರ ಮಾಡೋದು, ಆ ಥರ ಎಲ್ಲ ಮಾಡಬಾರ್ದಂತೆ. ಹೃದಯ ಯಾರಿಗೆ ಗೊತ್ತು, ದೇವರಿಗೆ ಗೊತ್ತು. ದೇವರ ಹತ್ರ ಯಾರು ಬಚ್ಚಿಟ್ಕೊಳ್ಳೋಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ದೇವರೇ ನಮ್ಮನ್ನು ಸೃಷ್ಟಿ ಮಾಡಿದ್ರು. ದೇವರೇ ಸೃಷ್ಟಿ ಮಾಡಿರೋ ದೇವ್ರ ಕಣ್ಣು ಮುಚ್ಚಕ್ಕಾಗಲ್ಲ. ದೇವ್ರ ಕಣ್ಣು ಮುಚ್ಚಿದ್ರೆ ನಾವು ಬದುಕಕ್ಕೆ ಆಗಲ್ಲ. ಅದಕ್ಕೆ ಯಾವ ತಪ್ಪು ಇದೆಲ್ಲ ನಮ್ಗೆ ಗೊತ್ತಾಗತ್ತೆ. ಒಬ್ಬ ಹುಡುಗನೋ ಒಂದು ಹುಡುಗಿನೋ ಯಾರಿಗೋ ಎಲ್ಲರದು ಒಂದು ಶಾಲೆಯಲ್ಲಿ ಇರುವಾಗ, ಒಂದು ಮನೇಲಿ ಇರುವಾಗ ಯಾರೋ ಪೇರೆಂಟ್ಸ್ ಕೇಳಿದ್ರೆ, ಇವಾಗ ಅಮ್ಮ ಹೇಳಿದ್ರು ನನ್ನ ದೊಡ್ಡ ಮಗ ಈ ಥರ, ನನ್ನ ಮಗ ಈ ಥರ, ತಾಯಿ ಗೊತ್ತು ನನ್ನ ಮಗ ಸೊಸೆ. ನಾವು ಹೇಳಿದ್ರು, ಏನಮ್ಮ ನಿಮ್ದು ಅಮ್ಮ ಏನು ಅತ್ತೆ ಸೊಸೆ ಎಷ್ಟು ಕ್ಲೋಸ್ ಆಗಿದ್ದೀರಾ ಅಂದರೆ, ನನ್ನ ಮಗಳವಳು, ನಾವು ಇದು ಸರ್ಗೆ ಒಂದು ಮಾತು ಜಗಳ ಮಾಡಿಲ್ಲ. ನಮ್ಗೆ ಆಸೆ ಆ ಥರ. ಎಷ್ಟೋ ಕುಟುಂಬಗಳಲ್ಲಿ ಆ ಥರ ಇಲ್ಲ. ನಾವು ಎಷ್ಟು ವರ್ಷದಿಂದ ನೋಡ್ತಾ ಇದ್ದೀವಿ, ಎಷ್ಟು ಅನ್ಯೋನ್ಯತೆ ಇದ್ದಾರೆ. ಇದನ್ನು ದೇವರು ಬಯಸ್ತಾರೆ. ಇಂಥ ಪ್ರೀತಿಯಲ್ಲಿ ನಾವು ಒಂದು ಮನೆಯಲ್ಲಿ ಇರಬೇಕಂತ ದೇವ್ರು ಹೇಳ್ತಾರೆ. ಪ್ರೀತಿ ಅನ್ಯೋನ್ಯತೆ ಇದ್ರೆ ದೇವ್ರು ತುಂಬ ಖುಷಿ. ಅವನೇನೋ ಹುಷಾರಿಲ್ಲದೆ ಇದ್ರೆ ನಾನು ಪ್ರಾರ್ಥನೆ ಮಾಡ್ತೀನಿ ಅನ್ಬೇಕು. ಅಶ್ವೇ ಇದ್ರೆ ಒಂಚೂರು ಊಟ ಶೇರ್ ಮಾಡಬೇಕು. ಪೆನ್ಸಿಲ್ ತರ್ದಿಲ್ಲ ಅಂದ್ರೆ ಕೊಡ್ಬೇಕು. ಇದೇ ಪ್ರೀತಿ ಅಲ್ವಾ? ನಾವು ಅಪ್ಕೊಂಡು ಪ್ರೀತಿ ಮಾಡೋದಲ್ಲ. ಇದೆಲ್ಲ ನಾವು ತೋರಿಸ್ಬೇಕು, ಕೊಡಬೇಕು, ಮಾಡಬೇಕು. ಒಳ್ಳೆಯದನ್ನ ಹೇಳ್ಬೇಕೆ. ನಾವು ತಪ್ಪು ಮಾತಾಡಿದ್ರೆ ಕೆಟ್ಟ ಮಾತು ಮಾತಾಡಬಾರ್ದು. ದೇವ್ರಿಗೆ ಇಷ್ಟ ಇಲ್ಲ ಇದು ಅಂತ ಹೇಳಬೇಕು. ಒಳ್ಳೆ ಫ್ರೆಂಡ್ಸ್ನ ಮಾಡಬೇಕು. ಆಯ್ತಾ? ಅರ್ಥ ಆಯ್ತಲ್ಲ? ಆ ರೀತಿ ಇರ್ಬೇಕಂತ ದೇವ್ರು ಯಾವಾಗಲೂ ಇಷ್ಟಪಡ್ತಾನೆ. ಅಂತ ಮಕ್ಕಳನ್ನ ದೇವ್ರು ಆಸೆ ಪಡ್ತಾನೆ. ದೇವ್ರಿಗೆ ಏಸಪ್ಪನಿಗೆ ಮಕ್ಕಳಂದ್ರೆ ತುಂಬಾ ಇಷ್ಟ. ಒಂದ್ಸಲ ಯೇಸ್ವಾಮಿ ತರ ಕೂತಿದ್ರಂತೆ. ಮಕ್ಕಳೆಲ್ಲ ಓಡಾಡಿ ಏಸಪ್ಪ ಏಸಪ್ಪ ಅಂತ ಇಲ್ಲೊಬ್ರು ಅಲ್ಲೊಬ್ರು ಕೂತ್ಕೊಳ್ಳುವಾಗ ಬೇರೆ ಶಿಷ್ಯರಿದ್ರು ಯೇಸ್ವಾಮಿಗೆ, ದೊಡ್ಡವರು. ಬಂದ್ರು ಏಸವ್ ತುಂಬಾ ಎಷ್ಟು ಗಾಡಿ ರಿಪೇರ್ ಮಾಡಕ್ಕೆ ಬೆಳಗ್ಗೆಯಿಂದ ಈಗ ಬಂದವ್ರೆ, ಹೋಗ್ರ ಆ ಥರ ಓಡಿಸ್ತಾ ಇದ್ರಂತೆ. ಅಂದ್ರೆ ಏಸಪ್ಪ ಹೇಳ್ದಂತೆ, ಸುಮ್ಮನೆ ಬಿಡಿ ಮಕ್ಕಳೆಲ್ಲ ನನ್ನ ಹತ್ರ ಕಳಿಸಿ ಅಂತ ಮಕ್ಕಳನ್ನ ಎತ್ಕೊಂಡು ಮುದ್ದೆ ಇಡ್ತಾ ಇದ್ರಂತೆ. ನೋಡಿ, ಮಕ್ಕಳಂದ್ರೆ ಯಾರಿಗೆ ಇಷ್ಟ? ತುಂಬಾ ಇಷ್ಟ, ತುಂಬಾ ಪ್ರೀತಿ ಮಾಡ್ತಾರೆ. ಪರಲೋಕ ರಾಜ್ಯನೇ ಈ ಮಕ್ಕಳದು ಅಂತಾರೆ. ನೋಡಿ ನೀವು ಎಷ್ಟು ಭಾಗ್ಯವಂತರು. ಯಾರಾಗಿದ್ದಾಗ, ಸುಳ್ಳು ಹೇಳ್ದೇ ಇದ್ದಾಗ, ಕೋಪ ಮಾಡ್ಕೊಳ್ದೇ ಇದ್ದಾಗ, ಕೆಟ್ಟ ಹೋಗ್ಲನ್ನು ಬೈದೇ ಇದ್ದಾಗ, ಟೀಚರ್ಸ್ ಹೇಳೋದನ್ನ ಕೇಳೋದು, ಗುರು ಹಿರಿಯರು ಹೇಳೋದು ಕೇಳುವಾಗ ಅವಾಗಲೇ ಮುಂದೆ ಬರೋದು. ಬರೀ ಓದಿ 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 100 ಮಾರ್ಕ್ಸ್ ತಗೋಬೇಕಂತ ಅಲ್ಲ. ಇಷ್ಟು ಡಿಸಿಪ್ಲಿನ್, ಶಿಸ್ತೇ ಇರಬೇಕು. ಒಳ್ಳೆಯವರು ಅಂತ ಅನ್ಸ್ಕೊಳ್ಳೋದು ನಿಮ್ಮ ಮಾತಿಂದ ಅನ್ಸ್ಕೊಳ್ತೀರಾ. ಒಳ್ಳೆ ನಡ್ಕೊಂಡ್ರೆ, ಒಳ್ಳೆ ಜಗಳ ಮಾಡದೇ ಇದ್ರೆ, ಕೆಟ್ಟ ಮಾತಾಡದೇ ಇದ್ರೆ, ಕೋಪ ಮಾಡ್ಕೊಳ್ದೇ ಇದ್ರೆ, ಒಳ್ಳೆನ ಶೇರ್ ಮಾಡಿದ್ರೆ, ಇದೆಲ್ಲ ನಾವು ಒಳ್ಳೆ ಮಕ್ಕಳಾಗಿ ಇರಬೇಕು. ಒಂದ್ಸಲ ಶಾಲೆಯಲ್ಲಿ ಒಂದು ಹುಡುಗ ಓದ್ತಾ ಇದ್ದಂತೆ. ಆ ಹುಡುಗನಿಗೆ ಮಿಸ್ ಒಂದು ಲೆಟರ್ ಕೊಟ್ರಂತೆ. ಈ ಲೆಟರ್ ತಗೊಂಡೋಗಿ ಏನು ಮಾಡು, ಮಮ್ಮಿ ಕೈಲಿ ಕೊಡು ಅಂತ ಕೊಟ್ಟರಂತೆ. ಸರಿಯಾಗಿ ಕೇಳಿಸ್ಕೊಳ್ಳಿ, ಮಮ್ಮಿ ಹತ್ರ ಕೊಡು ಅಂತ ಕೇಳಿದ್ರಂತೆ. ಅವನೇನು ಮಾಡ್ದಂತೆ, ತಗೊಂಡೋಗಿ ಮಮ್ಮಿ ನೀನು ಮಾತ್ರ ಇದು ಓದ್ಬೇಕಂತೆ, ನಾನು ಮಿಸ್ ಕೊಡ್ತು ಅಂತ ಕೊಡ್ತಾನೆ. ಮಮ್ಮಿ ಅದನ್ನು ತಗೊಂಡು ಓದಿದ್ರಂತೆ. ಓದಾಗ ತುಂಬ ಕಣ್ಣಲ್ಲಿ ನೀರಂತೆ. ಓದ್ಬಿಟ್ಟು ಏನು ಮಿಸ್ ಕೊಟ್ಟಿದ್ದಾರೆ. ಅವಾಗ ಮಗ ಕೇಳಿದಂತೆ, ಅಮ್ಮ ಏನು ಬರೆದಿದ್ದಾರೆ ಇದರಲ್ಲಿ? ಅಮ್ಮ ಹೇಳಿದ್ರಂತೆ, ನೀನು ತುಂಬ ಒಳ್ಳೆಯವನಂತೆ, ತುಂಬ ಚೆನ್ನಾಗಿ ಕ್ಲಾಸ್ಗೆ ನೀನು ತುಂಬ ಚೆನ್ನಾಗಿ ಓದ್ತಿಂತೆ, ಚೂಟಿ ಅಂತೆ, ನೀನು ಜ್ಞಾನ ಜಾಸ್ತಿ ಅಂತೆ ಮಗನೇ. ಆದರೆ ಆ ಶಾಲೆಯಲ್ಲಿ ಆ ಮಿಸ್ಸು ನಿನ್ಗೆ ಹೇಳ್ಕೊಡೋಕ್ಕಾಗಲ್ವಂತೆ. ಮಿಸ್ಗೆ ಅಷ್ಟೊಂದು ಜ್ಞಾನ ಇರುವಂತ, ಅಂತಹ ಜ್ಞಾನ ಅಂತೆ. ಅದಕ್ಕೆ ಅವ್ರು ಏನು ಮಾಡಿದ್ದಾರೆ, ನೀನು ಮನೇಲೇ ಕೂತ್ಕೊಂಡು ಓದ್ಕೋಬೇಕಂತೆ, ನಾನೇ ನಿನ್ಗೆ ಹೇಳ್ಕೊಡ್ಬೇಕಂತೆ, ನಾಳೆಯಿಂದ ನಾನೇನು ಮಾಡ್ತೀನಿ ನಿನಗೆ ಹೇಳ್ಕೊಡ್ತೀನಿ ಅಂದರು. ಸರಿ, ಮಮ್ಮಿನೇ ಅವರು ಅವ್ನಿಗೆ ಏನು ಮಾಡಿದ್ರಂತೆ, ಹುಡುಗನಿಗೆ ಶಾಲೆಗೆ ಕಳಿಸಿದ್ರೆ ಮಮ್ಮಿನೇ ಎಲ್ಲ ಚೆನ್ನಾಗಿ ಹೇಳ್ಕೊಡ್ತಾ ಅವ್ನು ಚೆನ್ನಾಗಿ ಒಳ್ಳೆ ಜ್ಞಾನಿ ಆದ. ಚೆನ್ನಾಗಿ ಜ್ಞಾನಿಯಾಗಿ ಒಬ್ಬ ವಿಜ್ಞಾನಿ ಆದ. ಯಾರು ಅವಳು ವಿಜ್ಞಾನಿ?
ಅಂದ್ರೆ ನೆಕ್ಸ್ಟ್ ಗುರಿ ಹಿರಿಯರನ್ನ ಅದೇ ರೀತಿ ನೀವು ಭಕ್ತಿವಂತರಾಗಿರ್ಬೇಕು. ನಿಜವಾಗ್ಲೂ ಥಾಮಸ್ ಆಲ್ವಾ ಎಡಿಸನ್ ಮೊದಲು ತುಂಬಾ ದಡ್ರಿದ್ರು. ಹೇಳ್ಕೊಟ್ಟು ಟೀಚರ್ಸ್ಗೆ ತುಂಬಾ ಸಾಕಾಗಿತ್ತು. ಉಂಟ ಅಲ್ಲಿ ಇಲ್ಲಿ ಅಲಿಯೋದು ಮಾಡೋದು ಏನು ತಲೆ ಹಿಡಿತಾ ಇಲ್ಲ. ಆ ಥರನೇ ಬರ್ದಿದ್ರು. ಆದ್ರೆ ತಾಯಿ ಆ ಥರ ಮಗನಿಗೆ ಹೇಳಲೇ ಇಲ್ಲ. ಏನ್ ಹೇಳಿದ್ರು? ನೀನು ಜಾಣ, ನೀನು ತುಂಬಾ ಜ್ಞಾನಿ. ನೋಡಿ ಆ ತಾಯಿ ಎಷ್ಟು ಜ್ಞಾನ ಮಾಡಿದ್ರು. ಎಷ್ಟು ನನ್ನ ಮಗನಿಗೆ ನಾನು ಸರಿ ಇಲ್ಲ ಕಣೋ ದಡ್ಡ ಅಂತ ಹೇಳ್ಬಿಟ್ರೆ ಏನ್ ಮಾಡ್ತಾನೋ ಓದಲ್ವ ಅಂತ ಹೇಳಿ ಅವ್ರು ಬೇರೆ ತರ ಹೇಳಿದ್ರು. ಒಂದು ದೊಡ್ಡ ಸೈಂಟಿಸ್ಟ್ ಆಗಿ ಬಲ್ಬ್ ಎಲ್ಲ ಕಂಡುಹಿಡಿದು ಥಾಮಸ್ ಆಲ್ವಾ ಚೆನ್ನಾಗಿ ಅವನು ಇದಾದ್ಮೇಲೆ ಅವನಾಗೆ ಅವ್ರ ತಾಯಿ ಸತ್ತೋಗ್ರಂತೆ. ಒಂದು ದಿನ ಈ ಲೆಟರ್ ತಗೊಂಡು ಅವನೇನ್ ಮಾಡಿದ್ರಂತೆ, ಟ್ರಂಕಲ್ಲಿ ಎಲ್ಲೋ ಬಿದ್ದಿದ್ದಂತೆ, ಅಲ್ಲಿ ಇಟ್ಟಿದ್ರಂತೆ. ಅವಾಗ ತೆಗೆದು ನೋಡಿದಾಗ ನಿಜವಾಗ್ಲೂ ಮಿಸ್ ಬರ್ತಿದ್ದೇನು, ಥಾಮಸ್ ಆಲ್ವಾ ತುಂಬಾ ಬುದ್ಧಿಮಾತೆ. ಅವನ ಬುದ್ಧಿ ಹೆಂಗೇಗೋ ಮಾತಾಡ್ತಾನೆ. ಅವ್ನ ದಡ್ಡ, ಅವನಿಗೆ ಕಲ್ಸಕ್ ನಮ್ಮ ಕೈಲಿ ಆಗಲ್ಲ. ಬೇಕಿದ್ರೆ ನೀವೇನ್ ಮಾಡಿ ನಿಮ್ಮ ಮನೇಲೇ ಇಟ್ಕೊಂಡು ಅವನ್ನ ಕಲ್ಸ್ಕೊಡಿ, ನಮ್ಮ ಕೈಲಿ ಆಗಲ್ಲಪ್ಪ ಅಂತ ಬರ್ತಿದ್ರು. ಆದ್ರೆ ತಾಯಿ ಆ ಥರ ಹೇಳಿಲ್ಲ. ತಾಯಿ ಹತ್ರ ಅವ್ನು ಕಲ್ತು ಒಳ್ಳೆ ವಿಜ್ಞಾನಿ ಅಂತ. ಇವತ್ತು ನೀವು ಶಾಲೆನ ಯಾವ್ದು ಅಲಕ್ಷ್ಯ ಮಾಡಬೇಡಿ. ಈ ಶಾಲೆಯಲ್ಲಿ ಏನ್ ಮಾಡ್ಬೇಕು ನೀವು ವಿಶೇಷವಾಗಿ ಕಲಿ. ಇವತ್ತು ನಿಮ್ಮ ತಾಯಿಯಂದಿರಿಗೆ ಕಲ್ಸಕ್ ಆಗ್ತಾ ಇಲ್ಲ, ತಂದೆಯಂದಿರಿಗೆ ಕಲ್ಸಕ್ ಆಗ್ತಾ ಇಲ್ಲ. ಈ ಶಾಲೆಯಲ್ಲಿ ಬಂದಿದ್ದೀರಾ, ನಿಜವಾಗ್ಲೂ ಏನ್ ಮಾಡಿ ಥಾಮಸ್ ಆಲ್ವಾ ಎಡಿಸನ್ ನೋಡಿ ಎಷ್ಟು ದೊಡ್ಡ ಸೈಂಟಿಸ್ಟು. ಇಡೀ ಇದಕ್ಕೆ ಲೋಕಕ್ಕೆ ಅವರು ಬೆಳಕನ್ನ ಬಲ್ಬನ್ನ ಕಂಡುಹಿಡಿದಿದ್ದಾರೆ. ಆ ರೀತಿ ಒಳ್ಳೆ ವ್ಯಕ್ತಿಗಳಾಗಬೇಕು. ಅವಾಗಲೇ ಫಾಸ್ಟ್ ಹೇಳಿದಲ್ಲ, ಒಂದು ಗುರಿ ಇರ್ಬೇಕು ಜೀವನದಲ್ಲಿ. ಏನೋ ಆಗೋಣ. ಇವತ್ತು ನಾನೆಲ್ಲೋ ಅಲ್ಲೆಲ್ಲೋ ಹೋಗ್ಬೇಕು ನಾನು. ನೀವೆಲ್ಲಿ ಎಲ್ಲಿ ನಿಮ್ಮ ಮನೆ, ಇವತ್ತು ನಿಮ್ಮ ಮನೆಗೆ ಹೋಗ್ತೀರಾ. ಕೆಲವರು ಇಲ್ಲಿ ಇದ್ದೀರಾ ಅಂತ ಗೊತ್ತಾಯ್ತು. ಕೆಲವರು ಮನೆಗೆ ಹೋಗ್ತೀರಾ. ಹೇಗೇನೋ ಹೋಗ್ತೀರಾ? ಹೇಗೇನೋ ಹೋಗ್ಲಿಕ್ಕಾಗತ್ತಾ? ಗುರಿ ಇರಬೇಕು. ಈ ರೋಡಲ್ಲಿ ಹಿಂಗ್ ತಿರುಗಿ ಹಿಂಗ್ ಬಂದು ಹಿಂಗ್ ಹೋದ್ರೆ ನಮ್ಮ ಮನೆ ಸಿಕ್ಕತ್ತೆ. ಒಂದು ಗುರಿ ಇರ್ಬೇಕು. ಹೀಗೆ ಇದೇ ಮಾಡಬೇಕು, ಮ್ಯಾಥ್ಸ್ ಅಲ್ಲಿ ಇಷ್ಟೇ ತಗೋಬೇಕು, ಸೈನ್ಸ್ ಅಲ್ಲಿ ಇಷ್ಟೇ ತಗೋಬೇಕು, ಕನ್ನಡದಲ್ಲಿ ಇಷ್ಟೇ ತಗೋಬೇಕು, ಇದೆಲ್ಲದ್ರಲ್ಲೂ ನಾನು ಇಷ್ಟು ತಗೊಂಡ್ರೆ ಹಿಂಗೆ ಪಾಸ್ ಆಗ್ತೀನಿ, ನನ್ಗೆ ಇಷ್ಟು ಬರುತ್ತೆ, ಇನ್ನೂ 10 ಮಾರ್ಕ್ಸ್ ಬರ್ಬೇಕಾದ್ರೆ ನಾನು ಏನ್ ಮಾಡ್ಬೇಕು. ಎಲ್ಲರಿಗೂ ಒಂದು ಗುರಿ ಇರಬೇಕು ಜೀವನದಲ್ಲಿ. ಏನೋ ತಾನ ಒಳಿಗೋಲಿ ಅಂತ, ಏನೋ ತಾನ ಎಷ್ಟೋ ಬರ್ಲಿ ಬಿಡು ಅಂದ್ರೆ ನಮ್ಮ ಮುಂದೆ ಬರ್ಲಿಕ್ಕೆ ಆಗತ್ತಾ? ಥಾಮಸ್ ಆಲ್ವಾ ಎಡಿಸನ್ಗೆ ಅವ್ರಮ್ಮ ಬಿಡು ಇವ್ರಿಗೆ ಹಿಂಗೆ ಬರ್ದಿದ್ದಾರೆ, ಏನಪ್ಪ ಹೋದ್ರೆ ಹೋಗು ಬಿಟ್ರೆ ಬಿಡು ಅಂದ್ರ ಇಲ್ಲ. ಅಮ್ಮ ಚೆನ್ನಾಗಿ ಕಲ್ಸಿದ್ರು, ಅವರು ಕಲ್ತ್ಕೊಂಡ್ರು, ಒಳ್ಳೆ ಸೈಂಟಿಸ್ಟ್ ಆಯ್ತಾ. ಅದೇ ಥರ ನಿಮ್ಮ ಜೀವನದಲ್ಲಿ ಏನು ಮಾಡಬೇಕು, ಗುರಿ ಉದ್ದೇಶ ಇರಲೇಬೇಕು. ನಾನು ಏನಾದರೂ ದೊಡ್ಡ. ಇವತ್ತು ಎಷ್ಟೊಂದು ಜನ ಮುಖ್ಯಮಂತ್ರಿ, ಪ್ರಧಾನಮಂತ್ರಿ ಅವರೆಲ್ಲ ಕೇಳಿದ್ರೆ ಚಾವಾಲ ಅಂತಾರೆ ಮೋದಿ. ಹೌದಾ ಅಲ್ಲ? ಮೋದಿ ಅವರು ಏನ್ ಕೆಲಸ ಮಾಡ್ತಿದ್ರು? ರೈಲ್ವೆ ಸ್ಟೇಷನ್ ಚಾಯ್ 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 ಬಿಸಿ ಚಾಯ್ ಚಾಯ್ ಅಂತ ಮಾಡ್ತಾರಲ್ಲ, ಅದು ಚಾ ಮಾಡ್ತಿದ್ರು. ಆಮೇಲೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಅವರು ಕೂಡ ಅವರು ಸಣ್ಣ ಸಣ್ಣ ಶಾಲೆಯಲ್ಲಿ ಗೌರ್ಮೆಂಟ್ ಸ್ಕೂಲಲ್ಲಿ ಅವ್ರು ಓದಿದ್ರು. ಇವತ್ತು ಅವರು ಮುಖ್ಯಮಂತ್ರಿ 2ನೇ ಬಾರಿ ಅವರು 5 ವರ್ಷ ಒಳ್ಳೆ ಉತ್ತಮ ಆಡಳಿತ ಕೊಟ್ಟು ಮತ್ತೆ ಇನ್ನೊಂದು ಬಾರಿ ಅವರು ಆಗಿ ಬಂದಿದ್ದಾರೆ. ಯಾವುದು ಶಾಲೆ ಅಲಕ್ಷ್ಯ ಮಾಡಬಾರ್ದು, ನನ್ನ ವಿದ್ಯಾಭ್ಯಾಸ ಅಂತ ಅಲಕ್ಷ್ಯ ಮಾಡಬಾರ್ದು. ಇರೋದ್ರಲ್ಲೇ ಬೆಸ್ಟ್ ಇದೆ, ಈ ಬೆಸ್ಟ್ ಅಲ್ಲೇ ನಾನು ಬೆಸ್ಟ್ ಆಗಿ ಬರಬೇಕು ಅಂತ ನಾವು ಯಾವತ್ತೂ ಯೋಚನೆ ಮಾಡಬೇಕು. ಏನೋ ತನ್ನ ಮನೇಲಿ ಕಳಿಸ್ಬಿಟ್ಟಿದ್ದಾರೆ ಅಂತ ಯಾರು ಮಾಡಬಾರ್ದು. ನೀವೆಲ್ಲ ದೇವರಿಗೆ ಅಮೂಲ್ಯರು, ಮಾನ್ಯರು, ಪ್ರಿಯರು. ದೇವರ ಸೃಷ್ಟಿಯಲ್ಲಿ ನೀವೇನಂತೆ ಅಮೂಲ್ಯರಂತೆ. ನೀವು ಇವತ್ತು ಯಾರೋ ನನ್ನ ಪ್ರೀತಿ ಮಾಡ್ತಾ ಇಲ್ಲ, ನಮ್ಮ ಅಜ್ಜಿ ಪ್ರೀತಿ ಮಾಡ್ತಾ ಇಲ್ಲ, ತಾಯಿ ಪ್ರೀತಿ ಮಾಡ್ತಾ ಇಲ್ಲ, ಅಪ್ಪ ಪ್ರೀತಿ ಮಾಡ್ತಾ ಇಲ್ಲ, ನಮ್ಮ ಅಕ್ಕ ನನ್ನ ಕಂಡ್ರೆ ಆಗಲ್ಲ, ಅವಳು ಒಂದು ಬಟ್ಟೆನೂ ಕೊಡಲ್ಲ, ನನ್ನ ತಮ್ಮ ನನ್ನ ಅಣ್ಣ ಶರ್ಟ್ ಕೊಡಲ್ಲ, ನನ್ನ ಬಟ್ಟೆನೇ ಇಲ್ಲ, ಆ ಥರ ಯಾರು ಯೋಚನೆ ಮಾಡಬಾರ್ದು. ಎಲ್ಲರೂ ಯಾರು ಪ್ರೀತಿ ಮಾಡ್ತಾರೆ? ದೇವರು ಎಲ್ಲರಿಗೂ ಪ್ರೀತಿ ಮಾಡ್ತಾನೆ. ಯಾಕಂದ್ರೆ ದೇವರು ಸೃಷ್ಟಿಕರ್ತನೆ. ಎಂತ ಚಂದ ಹೇಳಿದ ನೋಡು, ನೀನು ನನ್ನ ದೃಷ್ಟಿಯಲ್ಲಿ ಅಮೂಲ್ಯನು, ಮಾನ್ಯನು, ಪ್ರಿಯನು. ದೇವ್ರಿಗೆ ಇಷ್ಟ ಆದ್ರೆ ಸಾಕು, ದೇವರೇ ನಮ್ಮನ್ನ ಆಶೀರ್ವದಿಸೋದು. ಯಾರು ಕಡೆಗಣಿಸ್ಕೋಬೇಡಿ. ದೇವರು ನನ್ನ ಪ್ರೀತಿ ಮಾಡ್ತಾರೆ. ಯಾವಾಗಲೂ ಜೊತೆಲಿ ಇರೋದು ದೇವರೇ. ಇವತ್ತು ಅಮ್ಮ ಅಪ್ಪ ಪಕ್ಕದಲ್ಲಿ ಇದ್ದಾರಾ? ನಿಮ್ ಪಕ್ಕದಲ್ಲಿ ಅಮ್ಮ ಅಪ್ಪ ಇದ್ದಾರಾ? ಇಲ್ಲ. ಯಾರಿದ್ದಾರೆ ನಿಮ್ಮ ಒಳಗಡೆ? ಸದಾ ಕಾಲ ದೇವ್ರು ಇರ್ತಾರೆ. ನೀನು ಶುಶ್ರು ಮಾಡಕ್ ಹೋದಾಗ್ಲೂ ದೇವ್ರು ಇರ್ತಾರೆ. ನೀನು ಓಡಾಡುವಾಗ, ಕೂತ್ಕೊಳ್ಳುವಾಗ, ಮಲಗುವಾಗ, ಹೇಳುವಾಗ ಯಾವಾಗ್ಲೂ ಇರೋ ದೇವ್ರಿಗೆ ನೀನು ಭಯಭಕ್ತಿಯಿಂದ ಜೀವಿಸ್ಬೇಕು. ಆ ದೇವ್ರನ್ನ ನೀನು ಪ್ರೀತಿ ಮಾಡುವಾಗ ದೇವ್ರು ಏನ್ ಮಾಡ್ತಾರೆ? ನಿಮ್ಮನ್ನ ಆಶೀರ್ವದಿಸ್ತಾರೆ. ದೇವ್ರು ಇನ್ನೂ ಒಂದೇ ಒಂದು ಮಾತು ಹೇಳ್ತೀನಿ. ಶಿಲುಬೆ ನೋಡಿದಿರಲ್ಲ ಯೇಸುಸ್ವಾಮಿ, ಆ ಶಿಲುಬೆಯಲ್ಲಿ ಯೇಸುಸ್ವಾಮಿ ಪ್ರೀತಿ ನಿಮ್ಗೆ ಗೊತ್ತಾಗುತ್ತೆ. ಯಾಕೆಂದ್ರೆ ಪಾಪ, ಶಾಪ, ರೋಗ ಎಲ್ಲದ ಶಿಕ್ಷೆ
ಏಸಪ್ಪ ಹೊಂದಿದ್ದಾರೆ. ಇವತ್ತು ನೀವೇನೋ ಹೋಮ್ವರ್ಕ್ ಮಾಡಿಲ್ಲ ಅಂದ್ರೆ ನೀವೇ ಶಿಕ್ಷೆ ಅನುಭವಿಸ್ತೀರಿ ಅಲ್ವಾ? ಮಿಸ್ 2 ಸಲ ಬರೀತಾರೆ, ಅಥವಾ ನೀಲ್ಡರ್ನಲ್ಲಿ ಹಾಕೋತಾರೆ, ಅಥವಾ ಬೇಗ ಬಾಯ್ಪಾಠ ಮಾಡಿ ಬಂದು ಹೇಳು ಅಂತಾರೆ. ಆದರೆ ನಮ್ಮ ಪಾಪ ಶಾಪ ರೋಗನ ಯಾರು ನಾವೇನೇ ತೀರಿಸ್ಕೊಳಕ್ ಸಾಧ್ಯ ಇಲ್ಲ. ಅಂತ ವಿಶೇಷವಾದದ್ದನ್ನ ಯೇಸುಸ್ವಾಮಿ ಕ್ರೂಜೆಗೆ ಅವರು ಬಲಿಯಾಗಿದ್ದಾರೆ. ನಮ್ಮ ಪಾಪ, ನಮ್ಮ ಶಾಪ, ನಮ್ಮ ರೋಗ ಎಲ್ಲದರ ಶಿಕ್ಷೆ ಯೇಸುಸ್ವಾಮಿ ಹೊಂದಿದ್ದಾರೆ. ಅದಕ್ಕೆ ಯೇಸುನ ನಾವು ಪ್ರೀತಿ ಮಾಡಬೇಕು. ಯೇಸು ಸ್ವಾಮಿನ ಪ್ರೀತಿ ಮಾಡುವಾಗ ನಮ್ಮ ಪಾಪ ಶಾಪ ರೋಗ ಎಲ್ಲ ಕ್ಷಮಿಸಿದ್ದೀನಿ ಅಂತ ನಮ್ಮ ಧೈರ್ಯ ಬರುತ್ತೆ. ಪ್ರೀತಿಸಿದ್ರೆ ಸಾಕು. ಯೇಸುಸ್ವಾಮಿ ನಾನು ನಿನ್ನ ನಂಬ್ತೀನಪ್ಪ, ನಾನು ಪ್ರೀತಿಸ್ತೀನಿ. ಯಾಕೆ ಪ್ರೀತಿ ಮಾಡ್ತೀಯಾ? ನನ್ನ ಪಾಪ ಶಾಪ ರೋಗ ಎಲ್ಲ ಹೋದ್ರೆ ನಾನು ಒಂದಿನ ಸ್ವರ್ಗ ರಾಜ್ಯಕ್ಕೆ ಹೋಗ್ತೀನಿ. ನಿಮಗೆ ಗೊತ್ತಾಗ್ಬಿಡುತ್ತೆ. ನಾನು ಅಲ್ಲಿ ಹೋಗ್ಬೇಕಾದ್ರೆ ಪಾಪ ಶಾಪ ರೋಗ ಎಲ್ಲದರ ಶಿಕ್ಷೆ ನನ್ನಿಂದ ಹೋಗ್ಬೇಕು. ಆ ಶಿಕ್ಷೆನ ಹೆಂಗ್ ಹೋಗುತ್ತೆ? ನಂಬಿದ್ರೆ ಸಾಕು, ಪ್ರೀತಿ ಮಾಡಿದ್ರೆ ಸಾಕು. ನೀವೇ ನಿಮ್ಮ ಹೃದಯದಲ್ಲಿ ಸ್ವಲ್ಪ ನಾನು ನಂಬ್ತೀನಿ, ನಿನ್ನ ಪ್ರೀತಿ ಮಾಡ್ತೀನಿ, ನಾನು ಏನೇ ತಪ್ಪು ಮಾಡಿದ್ರು ನೀನು ಕ್ಷಮಿಸ್ತೀಯಾ, ಆ ರಾಜ್ಯಕ್ಕೆ